ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನು ಏರ್ಪೋರ್ಟಿನ ಬಳಿ ತೆಗೆದ್ರು, ಮತ್ತೆ ವಾಪಸ್ ಕೊಟ್ಟರು. ಆದರೆ ಈ ಎರಡೂ ಕೇಸ್ಗಳಲ್ಲಿ ಒಂದು ಕೇಸೇ ಅಲ್ಲ, ಒಂದು ವಾಪಸ್ ಕೊಟ್ಟುಬಿಟ್ರೆ, ಕದ್ದು ಮಾಲು ವಾಪಸ್ ಕೊಟ್ಟರೆ ಪ್ರಾಮಾಣಿಕರು ಅವರ ಮೇಲೆ ಏನೂ ಕೇಸಿಲ್ಲ ಅಂತಕ್ಕಂಥ ನೀತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪ್ರದರ್ಶನ ಮಾಡಿದೆ ಜನರ ಮುಂದೆ. ಈಗ ತಮ್ಮ ಮುಂದೆ ನಾನು ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಸರ್ವೆ ನಂಬರ್ 47 1 ಎಕರೆ ಜಾಗ, ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ. 1 ಎಕರೆ ಇದು 47 ಸರ್ವೆ ನಂಬರ್. ಮತ್ತೊಂದು 46 ಸರ್ವೆ ನಂಬರ್, ಅದೇ ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು. ಅದು 20 ಎಕರೆ 16 ಗುಂಟೆ ಜಮೀನು. ಈ ಎರಡು ಅಂದರೆ ಎರಡೂ ಸೇರಿದರೆ 21 ಎಕರೆ 16 ಗುಂಟೆ. ಇಲ್ಲಿ ಕಡಿಮೆ ಅಂತಂದರೆ ಇವತ್ತು 5 ರಿಂದ 6 ಕೋಟಿ ಬಾಳ್ತಕ್ಕಂಥ ಜಮೀನುಗಳು ಇದು 1 ಎಕರೆಗೆ. ಇದನ್ನು ನೀವು ಯಾವ ವಿಷಯ ಅಂತ ಕೇಳ್ಬೋದು. ನೋಡಿ, ಸರ್ವೆ ನಂಬರ್ 47 1 ಎಕರೆ ಜಾಗ ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನು ಅಕ್ರಮವೆಸಗಿ ಮ್ಯುಟೇಷನ್ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು. ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನು ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ, ಮತ್ತೆ 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ. ಇದನ್ನು 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ, ಖರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ? ಅಥವಾ ಯಾವುದೇ ಜಮೀನುಗಳು ರಾಜ್ಯದಲ್ಲಿದ್ದರೆ ಅದು ಕಂದಾಯ ಸಚಿವರು ಅಂದರೆ ಅವರ ಹೆಸರಿಗೆ ಬರುತ್ತಾ? ಅದು ಅಂದರೆ ಯಾಕೆ ಬಂತು ಇದು? ಅಂದರೆ ಈ ಸರ್ಕಾರಿ ಖರಾಬಿ ಸ್ಮಶಾನವನ್ನು ತಿದ್ದುಪಡಿ ಮಾಡಿ ಇದನ್ನು ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಎರಡನೇದು, ಇನ್ನೊಂದು ನೋಡಿ, 20 ಎಕರೆ 16 ಗುಂಟೆ ಜಮೀನು. ಇಲ್ಲೇನಿದೆ? ಕೆರೆ. ಸೆಕೆಂಡಲ್ಲಿ ನೋಡಿ, ಇಲ್ಲಿ ಮೊದಲನೇದು ಒರಿಜಿನಲ್ ಡಾಕ್ಯುಮೆಂಟ್ ಇದು. ಇದರಲ್ಲಿ ಕೆರೆ ಅಂತಿದೆ. ಇದನ್ನು ನೀವು ಮೂಲ ಹೇಗೆ ಅಂತಂದರೆ ನೋಡಿ, ದಿಸ್ ಈಸ್ ಎ ಒರಿಜಿನಲ್ ಡಾಕ್ಯುಮೆಂಟ್, ಅದರಲ್ಲಿ ಕೆರೆ ಅಂತಿದೆ. ಎರಡನೇದು, ಅದನ್ನೇನು ಮಾಡಿದ್ದಾರೆ, ತಳಗಡೆ ಡಾಟ್ ಹಾಕಿ
ಖರಾಬ್ ಅಂತ ಬರ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಪೂರ್ತಿ ಇದನ್ನ ತಿದ್ದುಬಿಟ್ಟಿದ್ದಾರೆ. ಇದು ಒರಿಜಿನಲ್ ಡಾಕ್ಯುಮೆಂಟಲ್ಲಿ ಬ್ರಾಕೆಟ್ನಲ್ಲಿ ಖರಾಬ್ ಅಂತ ಹಾಕ್ಕೊಂಡಿದ್ದಾರೆ. ಬ್ರಾಕೆಟ್ನಲ್ಲಿ ಖರಾಬ್ ಅಂತ ಹಾಕಿದ್ದಾರೆ. ಹೀಗಾಗಿ ಇದು 21 ಎಕರೆ ಜಮೀನುಗಳು. ಇದನ್ನ ಮಂತ್ರಿಯವರ ಹೆಸರಿಗೆ ಇರ್ತಕ್ಕಂಥ ಕಾರಣದಿಂದ ಇದನ್ನ ಈಗ ತಕ್ಷಣ ಎನ್ಕ್ವೈರಿನೂ ಮಾಡಬೇಕು. ಈ ಜಮೀನನ್ನು ವಾಪಸ್ಸು ಪಡಿಬೇಕು, ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತಂದರೆ, ಸೊ ಅವರು ಹೆಚ್ಚು ಕಡಿಮೆ ನಾನು ಮಿಸ್ಟರ್ ಕ್ಲೀನ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿ ಇವತ್ತು ಇಷ್ಟೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಿಗಳು ತಮ್ಮ ಹೆಸರಿಗೆ ಇಷ್ಟೊಂದು ದಾಖಲೆಗಳನ್ನು ತಿದ್ದುಪಡಿ ಮಾಡ್ಕೊಂಡಿರೋ ಕಾರಣದಿಂದಲ್ಲಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್. ಇದು ಭ್ರಷ್ಟಾಚಾರದ ಕೋಪಕ್ಕೆ ಸಿಕ್ಕಿದ್ದಾರೆ ಅವರು. ಆ ಕಾರಣದಿಂದ ಈ ಶುಡ್ ರಿಸೈನ್. ನಂಬರ್ 1, ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಬೇಕು. ಈ ರೀತಿಯ ಅನೇಕ ಕೇಸ್ಗಳು ಇನ್ನು ಮುಂದೆ ಬರ್ತಕ್ಕಂಥವಿವೆ. ಸೊ ಈ ಮೂಲಕ ನಾನು ಮನವಿ ಮಾಡ್ತೇನೆ, ಮುಖ್ಯಮಂತ್ರಿಗಳು ತಕ್ಷಣ ಇದನ್ನು ಎನ್ಕ್ವೈರಿ ಮಾಡಬೇಕು. ಸದನದಲ್ಲಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ತೋರ್ತೇನೆ. ನೋಡಿ, ಇದಿಲ್ಲೊಂದಿದೆ ಈ ಶೀಟ್. ಇದರಲ್ಲಿ 6/11/78 ಆವಾಗ ಕೆರೆ ಅಂತಿದೆ. ಖರಾಬ್ ಅನ್ನೋದು ಇತ್ತೀಚೆಗೆ ಬಂದಿರೋದು. 6/11/78 ಪೇಪರ್ ಇದು. ಈಗ ಈಗ ಇದೆಲ್ಲ ಬದಲಾಗಿದೆ. ಇಲ್ಲ ನೋಡಿ, ಇಲ್ಲೇ ಇದೆ ಕೃಷ್ಣ ಬೈರೇಗೌಡ, ಎರಡೂ ಕೂಡ ಅವರ ಹೆಸರಲ್ಲಿ, ಎರಡೂ ಪಾಣಿಗಳು. ಅದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ನೋಡಿ, ಮ್ಯೂಟೇಷನ್ ನಂಬರ್ ಇಲ್ಲಿದೆ 20/4/24. MRH 3/2023-24 ಇತ್ತೀಚೆಗಾಗಿರೋದು. ಅಲ್ಲಿವರೆಗೂ ಸ್ಮಶಾನವೇ. ಇದು ನೂರಾರು ಕೋಟಿ ಆಗುತ್ತೆ. ಗೈಡೆನ್ಸ್ ವ್ಯಾಲ್ಯೂ ನಾವು ಚೆಕ್ ಮಾಡಿಲ್ಲ, ಗೈಡೆನ್ಸ್ ವ್ಯಾಲ್ಯೂ ನೋಡಿಲ್ಲ. ಈಗ ಮಾರ್ಕೆಟ್ ವ್ಯಾಲ್ಯೂ ನೋಡ್ತಾ ಇದ್ದೇವೆ. ಅದು ಹೆಚ್ಚು ಕಡಿಮೆ 5ರಿಂದ 6 ಕೋಟಿ 7 ಕೋಟಿ ಆಗುತ್ತೆ. ಕೃಷ್ಣ ಬೈರೇಗೌಡ ಬೀನ್, ಲೇಟ್ ಸಿ ಬೈರೇಗೌಡ, ಚೌಡ ಬೈರೇಗೌಡ, ಸಿ ಬೈರೇಗೌಡ, ಎಕ್ಸ್ ಮಿನಿಸ್ಟರ್ ಸಿ ಬೈರೇಗೌಡ ಅವ್ರ ಮಗ ಲೇಟ್. ಮತ್ತು ಅವ್ರದ್ದು ಮನೆಯವ್ರ ಹೆಸರಲ್ಲಿ ಇದೆ ಅಲ್ಲ, ಬ್ರದರ್ಸ್ ಹೆಸರಿದೆ. ಅವರೇ ಅಲ್ಲ ಅಂದರೆ ಹೇಳಿಕೆ ಕೊಟ್ಟು ಬಿಡಲಿ, ಇದು ನಾನಲ್ಲ ಅಂತ. ಆಮೇಲೆ ಮುಂದಿನ ಕ್ರಮ ಏನು ಅನ್ನೋದನ್ನು ನಾವು ಮಾಡ್ತೇವೆ. ಅವರ ಇಡೀ ಕುಟುಂಬದ ಹೆಸರುಗಳು ಇಲ್ಲಿದೆ ಎಲ್ಲ. ಸಿ ಬೈರೇಗೌಡ ನೋಡಿ, ಸಿ ಬೈರೇಗೌಡ ಬಿನ್ ಲೇಟ್ ಬೈರೇಗೌಡ, ಮಂಜುಳಾ ಬಿ ಡಾಟರ್ ಆಫ್ ಲೇಟ್ ಸಿ ಬೈರೇಗೌಡ, ಗೋಪಾಲ್ ಬೈರೇಗೌಡ, ಮಂಗಳಾ ಪಾಟೀಲ್ ಡಾಟರ್ ಆಫ್ ಲೇಟ್ ಸಿ ಮಂಗಳಾ ಈಸ್ ಅವರ ಅಲ್ಲ, ಅವರ ಪತ್ನಿಯವರು ಸಾವಿತ್ರಮ್ಮ ಕೋಮ್ಲೇಟ್ ಬೈರೇಗೌಡ ಎಲ್ಲ ಇದೆ. ಸಾವಿತ್ರಮ್ಮ ಅನ್ನೋರು ಅವರ ಮನೆಯವರು.
ಆ? ಇಲ್ಲ, ಕಾನೂನಾತ್ಮಕ ಹೋರಾಟ ಇದೆ, ಬೀದಿ ಹೋರಾಟ ಇದೆ. ಈ ಸರ್ಕಾರದ ವಿರುದ್ಧ ನಾವು ಇಲ್ಲಿವರೆಗೂ ಏನೇನೆಲ್ಲ ಹೋರಾಟಗಳು ಮಾಡಿದ್ದೀವೋ ಆ ರೀತಿಯ ಹೋರಾಟಗಳು ನಡೀತವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.